ಹೆತ್ತ ಮನೆಗೆ ಉಟ್ಟ ಬಟ್ಟೆಯಲ್ಲಿ ಸರ್ಪ್ರೈಸ್ ಕೊಟ್ಟ ಬಿಗ್ ಬಾಸ್ ಡ್ರೋನ್ ಪ್ರತಾಪ್. ಮಗನ ಸರ್ಪ್ರೈಸ್ಗೆ ಪ್ರತಾಪ್ ತಾಯಿ ಫಿದಾ. ಲಕ್ಷಾಂತರ ರೂಪಾಯಿ ಕಾರು ನೋಡಿ ಡ್ರೋನ್ ತಾಯಿ ಭಾವುಕ. ತಂದೆ ತಾಯಿಗೆ ತಕ್ಕ ಮಗನಿಂದ ನೆಟ್ಟಿಗರು. ಹೌದು, ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 10ರ ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಭರ್ಜರಿ ಬ್ಯಾಚುಲರ್ಸ್ ಮೂಲಕ ಡ್ರೋನ್ ಕನ್ನಡಿಗರ ಮನೆಗಳಲ್ಲಿ ನೆಲೆಸಿದ್ದಾರೆ. ಈಗ ಡ್ರೋನ್ ಪ್ರತಾಪ್ ಅವರ ಮನೆಗೆ ಹೊಸ ಅತಿಥಿಯ ಆಗಮನವೂ ಆಗಿದೆ. ತಂದೆ ತಾಯಿಗೆ ಸರ್ಪ್ರೈಸ್ ಒಂದನ್ನ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್. ಬಹಳ ದಿನಗಳಿಂದ ತನ್ನ ತಂದೆ ತಾಯಿಗೆ ಏನಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರಂತೆ. ಹಾಗಾಗಿ ಉಟ್ಟ ಬಟ್ಟೆಯಲ್ಲಿ ತಾಯಿ ಸವಿತಾ ಅವರನ್ನ ಊರಿಂದ ಕರೆಸಿದ್ರು ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿಗೆ ಉಡುಗೊರೆಯಾಗಿ ಹೋಂಡೈ ಕ್ರೆಟಾ ಕಾರನ್ನ ನೀಡಿದ್ದಾರೆ. ಇದರ ಬೆಲೆ ಬರೋಬ್ಬರಿ 20 ಲಕ್ಷ ರೂಪಾಯಿಗಳಿಗೂ ಅಧಿಕ ಎನ್ನಲಾಗ್ತಾ ಇದೆ. ಹೊಸ ಕಾರು ಖರೀದಿ ಮಾಡಿದ ವಿಡಿಯೋವನ್ನ ಡ್ರೋನ್ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ತಾಯಿ ಸವಿತಾ ಅವರ ಕಣ್ಣಿಗೆ ಪಟ್ಟಿ ಕಟ್ಟಿ ಮುಂದೆ ಕಾರನ್ನ ತಂದು ನಿಲ್ಲಿಸಿದ್ದಾರೆ. ಆಗ ಹೊಸ ಕಾರನ್ನ ನೋಡ್ತಾ ಇದ್ದಂತೆ ಪ್ರತಾಪ್ ತಾಯಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಒಂದು ಕಾಲದಲ್ಲಿ ಇಡೀ ಕುಟುಂಬದಿಂದ ಪ್ರತಾಪ್ ದೂರವಿದ್ರು. ಬಿಗ್ ಬಾಸ್ ಶೋ ಬಂದ ಮೇಲೆ ಫ್ಯಾಮಿಲಿ ಜೊತೆಗೆ ಒಂದಾಗಿದ್ದಾರೆ. ಬಹಳ ವರ್ಷಗಳ ನಂತರ ಮಗನನ್ನ ನೋಡಲು ತಂದೆ ಮರಿಮಾದಯ್ಯ ಆಗಮಿಸಿದ್ರು. ಆಗ ತಂದೆಯನ್ನ ನೋಡಿ ಪ್ರತಾಪ್ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಸದ್ಯ ಈ ವಿಡಿಯೋ ನೋಡಿದ ನೆಟ್ಟಿಗರು ಇದಕ್ಕೆಲ್ಲ ಬಿಗ್ ಬಾಸ್ ಮತ್ತೆ ಸುದೀಪ್ ಸರ್ರೇ ಕಾರಣ ಅಂತಿದ್ದಾರೆ. ತಾಯಿಗೆ ತಕ್ಕ ಮಗ ಪ್ರತಾಪ್, ತಂದೆ ತಾಯಿ ಆಸೆ ಈಡೇರಿಸುವ ಮಕ್ಕಳೇ ಧನ್ಯ ಅಂತೆಲ್ಲ ಕಮೆಂಟ್ಸ್ ಹಾಕ್ತಿದ್ದಾರೆ. ಸದ್ಯ ಡ್ರೋನ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಗಗನ ಜೊತೆ ಕಮಾಲ್ ಮಾಡ್ತಿದ್ದಾರೆ. ಇನ್ನು ಜೈ ಕನ್ನಡ ವಾಹಿನಿಯ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ಸ್ಪರ್ಧೆಯಾಗಿದ್ದಾರೆ. ಅಲ್ಲೂ ಕೂಡ ಸಖತ್ತಾಗಿ ಮಿಂಚ್ತಾ ಇದ್ದಾರೆ. ಗಗನ ಜೊತೆ ಡ್ಯಾನ್ಸ್, ಡೈಲಾಗ್ ಎಲ್ಲವೂ ಕೂಡ ಪ್ರತಾಪ್ ಅವರಿಗೆ ಹೊಸದಾಗಿದೆ. ಇತ್ತೀಚೆಗಷ್ಟೇ ಭರ್ಜರಿ ಬ್ಯಾಚುಲರ್ ಶೋಗೆ ಬಂದಿದ್ದ ಡ್ರೋನ್ ಪ್ರತಾಪ್ ತಂದೆ ಮಗನಿಗೆ ಬಂದ ದುಡ್ಡಿನಲ್ಲಿ 1 ರೂಪಾಯಿನೂ ಕೂಡ ಪಡೆದುಕೊಂಡಿಲ್ಲ. ಅವನೇ ಸ್ವಲ್ಪ ಹಣ ಕೊಟ್ಟಿದ್ದಾನೆ. ಬಡವರಿಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದ್ದಾನೆ. ಒಟ್ನಲ್ಲಿ ನಿನ್ ಸಂಪಾದನೆ ಮಾಡಿರೋ ದುಡ್ಡು ನಿನಗೆ ಕಣಪ್ಪ ಅಂತೀವಿ. ಅವನ ಹತ್ರ ದುಡ್ಡಿದ್ರು ಇಲ್ದಲೇ ಇದ್ರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬ ಗುಣ ಅವನಲ್ಲಿದೆ ಎಂದಿದ್ರು. ಸದ್ಯ ಡ್ರೋನ್ ಪ್ರತಾಪ್ ಮಾಡಿರುವ ಕೆಲಸಕ್ಕೆ ಎಲ್ಲೆಡೆ ಸಂತೋಷ ವ್ಯಕ್ತವಾಗ್ತಾ ಇದೆ. ಡ್ರೋನ್ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.